ಹಾಯ್ ಹಲೋ ನಮಸ್ಕಾರ. ಇವತ್ತು ಬೆಳಗ್ಗೆ ಕರೆಂಟ್ ಬಂದಿರೋದ್ರಿಂದ ಬೆಳಗ್ಗೆ ತೋಟಕ್ಕೆ ಹೋಗಿ ಡ್ರಿಪ್ಪಲ್ಲಿ ನೀರು ಹೋಗ್ತಿತ್ತು, ಎಲ್ಲ ನೀರು ನೋಡ್ಕೊಂಡು ಈ ಕಡೆ ಕೆಲಸ ಮುಗಿಸ್ಕೊಂಡು ರೋಟ್ರಿ ಹೊಡಿಯೋಕ್ಕೆ ಫೋನ್ ಮಾಡಿದ್ರು. ಸರಿ ಡೀಸೆಲ್ ಇರಲಿಲ್ಲ, ಡೀಸೆಲ್ ತರೋಣ ಅಂತ ತುರುವೇಕೆರೆಗೆ ಹೋಗಿದೆ. ತುರುವೇಕೆರೆಗೆ ಹೋಗಿ ಡೀಸೆಲ್ ತೊಗೊಂಡು ಬಂದೆ. ಡೀಸೆಲ್ ತೊಗೊಂಡು ಗಾಡಿ ರೆಡಿ ಮಾಡ್ಕೊಂಡು ಹೋದೆ. ಒಂದಾದ ಮಳೆ ಬಿದ್ದಿತ್ತು. ಯಾಕಣ್ಣ ಇಷ್ಟು ಬೇಗ ರೋಟ್ರಿ ಓಡಿಸ್ತಾ ಇದ್ದೀನಿ, ಸ್ವಲ್ಪ ಬೇಸಿಗೆ ಅಂತಂದೆ. ಗಿಡ ಜಾಸ್ತಿ ಇರೋದ್ರಿಂದ ದನ ಕುರಿ ಬಿಟ್ಟು ಲೋಡಿ ಮಾಡ್ತಾರೆ ಅಂತ ಓಡಿಸ್ತಾ ಇದ್ದಾರೆ. ರೋಟ್ರಿ ಹೊಡಿಯೋ ಕೆಲಸ ಸ್ವಲ್ಪ ಮಳೆ ಬಿದ್ದರೆ ಜಾಸ್ತಿ ಇರುತ್ತೆ. ಮನೆ ಹತ್ರ ಇದ್ದಾಗ ಯಾವ ಕೆಲಸ ಆದ್ರೇನು ಅಂತ ಹೇಳ್ಬಿಟ್ಟು ಹೋದೆ. 2 ಸಾಲು ರೋಟ್ರಿ ಹೊಡೆದೆ. 2.5 ಗಂಟೆ ಆಗಿತ್ತು. ಸೊ ನೋಡ್ರಿ, ಮರದ ಪಕ್ಕ ಯಾಕಪ್ಪ ಕಳೆ ಬಿಟ್ಟಿದ್ದೀನಿ ಅಂತಂದರೆ ಪೈಪ್ ಲೈನ್ ಇರೋದ್ರಿಂದ ಪೈಪ್ ಲೈನ್ ಡ್ಯಾಮೇಜ್ ಆಗಬಾರ್ದು ಅಂತ ಸ್ವಲ್ಪ ಬಿಟ್ಟು ಹೋಗಿದ್ದೀನಿ. ಟ್ಯಾಕ್ಟ್ರಿ ಹೊಡಿದಾಗ ಯಾರಪ್ಪ ಫ್ರೆಂಡು ಅಂದರೆ ಕೊಕ್ಕರೆಗಳ ಫ್ರೆಂಡು. ಟ್ಯಾಕ್ಟ್ರಿ ಬಿಟ್ಟೆಲ್ಲೂ ಹೋಗಲ್ಲ. ಸೊ ಮನೆಗೆ ಬಂದಾಗ ಜಾಮೂನ್ ಮಾಡ್ತಾಯಿದ್ರು ಮನೇಲಿ. ಅದು ಜಾಮೂನೆಲ್ಲ ಉಂಡೆ ಹಾಕ್ತವ್ರೆ, ಪಾಕಕ್ಕೆ ಇಟ್ಟವ್ರೆ. ಹಂಗೆ ಪಾಕಕ್ಕೆ ಕೈ ಕಾಣ ಅಂತಿದ್ದೆ, ಇಲ್ಲಿ ಬೇಡ ಅಂತ ಸುಮ್ಮನೆ. ಜಾಮೂನ್ ರೆಡಿ, ಫುಲ್ಲು ಸ್ವೀಟ್ ಇವತ್ತು ನಮ್ಮ ಮನೇಲಿ. ಹಂಗೆ ಇವತ್ತು ಸಂಜೆ ಜಾತ್ರೆ ಶುರು, ಕೊಂಡಜ್ಜಿ ಜಾತ್ರೆ. ಇವತ್ತು ಕೊಲ್ಲಾಪುರ ದೇವರ ಹಬ್ಬ ಇತ್ತು ನೋಡಿ, ಫುಲ್ಲು ಲೈಟಿಂಗ್ಸು. ನಾನು ಬೇಗ ಹೋಗಿದ್ದೆ ಇವತ್ತು, ಅವ್ರಿನ್ನೂ ದೇವ್ರ ಹತ್ರ ಲೇಟ್ ಅಂತ ಹೇಳ್ಬಿಟ್ಟು